ಅಷ್ಟಕ್ಕೂ ನಾನು ನಿಮ್ಮ ಮೇಲೆ ಕನ್ಸರ್ಟ್ ತೋರಿಸಿದ್ದು, ಕೇರ್ ಮಾಡಿದ್ದು ನಿಮ್ಗೋಸ್ಕರನೋ ನನಗೋಸ್ಕರನೋ ಅಲ್ಲ, ಈ ಮನೆಯವ್ರಿಗೋಸ್ಕರ. ಸಾರಿ, ಇದೊಂದು ಲಿಫ್ಟು. ಸೆಕ್ಯೂರಿಟಿ, ಸೆಕ್ಯೂರಿಟಿ, ಯಾರಾದರೂ ಇದ್ದೀರಾ? ಮಹೇ, ಯಾಕೇನಾಯ್ತು? ಹಾಳಾದ ಲಿಫ್ಟು. ಯಾವಾಗ್ಲೂ ಅರ್ಜೆಂಟ್ ಇದ್ದಾಗಲೇ ಕೈ ಕೊಡುತ್ತೆ. ಹೈ ಹೀಲ್ಸ್ ಹಾಕೊಂಡಿದ್ದೀನಿ, ಕೆಳಗಡೆ ಕ್ಯಾಬ್ ವೇಟ್ ಮಾಡ್ತಾ ಇದ್ದೆ. ಈ ಸ್ಟೆಪ್ಸ್ ಇಳ್ಕೊಂಡು ಹೇಗೆ ಹೋಗ್ಲಿ ನಾನು? ಒಂದು ನಿಮಿಷ ಇರು. ಸೆಕ್ಯೂರಿಟಿ, ಅಲ್ಲಿ ಯಾರೂ ಇಲ್ಲ, ನಾನು ಅವಾಗ್ಲೇ ಕರೆದೆ. ನಂಗೆ ಲೇಟ್ ಆಗ್ತಾ ಇದೆ, ಬೇಗ ಹೋಗ್ಬೇಕು. ಒಂದು ನಿಮಿಷ ಇರು. ನೀನ್ ಸ್ಟೆಪ್ಸ್ ಇಟ್ಕೊಂಡು ಹೋಗೋದು ಬೇಡ. ಮತ್ ಹೇಗೆ ಹೋಗ್ಲಿ ಜೀವ? ಲಿಫ್ಟ್ ವರ್ಕ್ ಆಗ್ತಿಲ್ಲ. ನಾನಿದ್ದೀನಲ್ವಾ, ನೀನ್ ಲಿಫ್ಟ್ ಆಗಿ. ಏನ್ ಹೇಳ್ತಿದ್ಯಾ ಜೀವ? ಅಂದ್ರೆ ನಾನು ಇವತ್ತು ನಿನ್ನ ಲಿಫ್ಟ್ ಮಾಡ್ಕೊಂಡು ಹೋಗ್ತೀನಿ ಅಂತಂದೆ. ವಾಟ್? ಎಸ್, ಕಮ್ ಲೆಟ್ಸ್ ಗೋ. ಒಂದ್ ನಿಮಿಷ. ಇದು ಅಪಾರ್ಟ್ಮೆಂಟ್ ಜೀವ. ನಾನು ನನ್ನ ಹೆಂಡತಿನ ಎತ್ಕೊಂಡು ಹೋಗ್ತಿದ್ದೀನಿ ಅಷ್ಟೇ. ಮೇಲ್ಗಡೆ ಮನೆಯವರು ಕೆಳಗಡೆ ಮನೆಯವರು ಎಲ್ಲ ನೋಡ್ತಾರೆ. ಓಕೆನಾ ನಿಂಗೆ? ಇದೆಲ್ಲ ಅಲೌಡ್ ಇದೆಯಾ ಇಲ್ಲಿ? ನೋಡ್ಕೊಳ್ಳಿ ಬಿಡು. ಮತ್ತೆ ನೋಡ್ದವ್ರು ಯಾರಾದ್ರೂ ಹೋಗಿ ಪಬ್ಲಿಕ್ ನಲ್ಲಿ ಹೆಂಡತಿನ ಎತ್ಕೊಂಡು ಹೋಗ್ತಾ ಇದ್ದ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ದ ಅಂತ ಅಸೋಸಿಯೇಷನ್ ಅವರು ಕಂಪ್ಲೇಂಟ್ ಮಾಡಿದ್ರೆ, ಅವ್ರು ಬಂದು ನಿನ್ನ ಹತ್ರ ಕ್ವೆಶ್ಚನ್ ಮಾಡಿದ್ರೆ ಏನ್ ಮಾಡ್ತೀಯಾ? ನಾನು ಆನ್ಸರ್ ಮಾಡ್ತೀನಿ. ನನ್ನ ಹೆಂಡತಿ ನನ್ನ ಇಷ್ಟ ಅಂತ ಹೇಳ್ತೀನಿ. ಮತ್ತೆ ಅಂಕಲ್ ಆಂಟಿ ಹತ್ರ ಬಂದು ಕಂಪ್ಲೇಂಟ್ ಮಾಡಿದ್ರೆ ಅವ್ರೇನು ಅನ್ಕೊಳ್ಳಲ್ಲ. ಬಾ. ವಾವ್, ಥ್ಯಾಂಕ್ ಯು ಸೋ ಮಚ್. ನಾನು ಇದನ್ನ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಸಚ್ ಅ ಕ್ಯೂಟ್ ಸರ್ಪ್ರೈಸ್. ನಿನ್ನ ಕ್ಯಾಬ್ ವೇಟ್ ಮಾಡ್ತಾ ಇದೆ. ಹೋ, ನನಗೆ ಮರ್ತೇ ಹೋಯ್ತು. ಓಕೆ, ಬಾಯ್. ಐ ಲವ್ ಯು. ಲವ್ ಯು ಟು. ನೀವೆಲ್ಲರೂ ನಮ್ಮ ಕಂಪ್ನಿಯಲ್ಲಿ ಭಾಳ ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀರಾ. ಈ ಕಂಪ್ನಿ ಹಿಸ್ಟ್ರಿಲಿ ಇಲ್ಲಿವರೆಗೂ ನಿಮ್ಮನ್ನೆಲ್ಲ ಈ ಕಂಪ್ನಿ ಡೆವಲಪ್ಮೆಂಟಲ್ ಪ್ರಾಜೆಕ್ಟ್ ಬಗ್ಗೆ ಮಾತಾಡೋದಕ್ಕೆ ಅಂತ ಕರೆಸ್ತಾ ಇದೆ. ಬಟ್ ದಿಸ್ ಟೈಮ್ ಈ ಕಂಪ್ನಿಯಲ್ಲಿ ನಡೆದಿರೋ ಒಂದು ಫ್ರಾಡ್ ಬಗ್ಗೆ ಹೇಳೋದಕ್ಕೆ ನಿಮ್ಮನ್ನು ಕರೆಸಿದ್ದೀನಿ. ನನಗೆ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ ಇದು ಯಾವುದು ನಿನ್ನೆ ಮೊನ್ನೆ ನಡೆದಿರೋದಲ್ಲ. ಒಂದು ವರ್ಷದಿಂದ ಸಣ್ಣದಾಗಿ ಫ್ರಾಡ್ ಮಾಡ್ತಾ ಒಂದು ದೊಡ್ಡ ಅಮೌಂಟ್ ಮಿಸ್ಪ್ಲೇಸ್ ಆಗಿದೆ. ಆ್ಯಂಡ್ ಇಟ್ಸ್ ನಾಟ್ ಎ ಸ್ಮಾಲ್ ಅಮೌಂಟ್, ಇಟ್ಸ್ 25 crores. ಅಷ್ಟು ದೊಡ್ಡ ಅಮೌಂಟ್ನ ಒಂದೇ ಸರ್ತಿಗೆ ಮಿಸ್ಪ್ಲೇಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಬಟ್ ಇದೊಂಥರ ಹೇಗೆ ಅಂತ ಹೇಳಿದ್ರೆ, ಕಳ್ಳತನ ಮಾಡಿ ಮೊದಲನೇ ಸರ್ತಿ ಸಿಕ್ಕಾಕೊಳ್ಳದೆ ಇದ್ದಾಗ ಅವನಿಗೊಂದು ಕಾನ್ಫಿಡೆನ್ಸ್ ಸಿಕ್ಕಿ ಮತ್ತೆ ಮತ್ತೆ ಕಳ್ಳತನ ಮಾಡ್ತಾನಲ್ಲ, ಹಾಗೆ ಈ ಫ್ರಾಡು ದಿನದಿಂದ ದಿನ ಕಾನ್ಫಿಡೆನ್ಸ್ ಬೆಳೆಸ್ಕೊಂಡು ಫ್ರಾಡ್ ಮಾಡ್ತಾ ಬಂದಿದ್ದಾನೆ. ನೋಡಿ, ನನಗೆ ನಿಮ್ಮಗಳ ಬಗ್ಗೆ ಗೌರವ ಇದೆ. ಯಾರು ಮಾಡಿದ್ರು ನೀವೇ ಒಪ್ಕೊಳ್ಳಿ. ನನಗೆ ಒಂದಷ್ಟು ಡೀಟೇಲ್ಸ್ ಸಿಕ್ಕಿದೆ. ಈಗ ನಿಮ್ಮ ಮುಂದೆ 2 ಆಪ್ಷನ್ ಇದೆ. ಒಂದು, ನೀವಾಗೆ ಒಪ್ಕೋತಿರೋ ಅಥವಾ ನಾನಾಗೆ ಕಂಡು ಹಿಡಿಬೇಕಾ. ಎರಡನೇ ಆಪ್ಷನ್ ಭಾಳ ಕೆಟ್ಟದಾಗಿರುತ್ತೆ, ತಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಸೊ ನೀವು ಡಿಸೈಡ್ ಮಾಡಿ ಯಾವುದು ಒಳ್ಳೆಯದು ಅಂತ. ಏನು ಎಲ್ಲ ಹಾಗೆ ನಿಂತಿದ್ದೀರಾ?
ಬಿಗ್ ಬ್ರದರ್ ಅಷ್ಟೊಂದು ಕೇಳ್ತಿಲ್ವಾ? ಉತ್ತರ ಕೊಡಿ. ನೋಡಿ, ಕಾರ್ಪೊರೇಟ್ ಎಂಕ್ವೈರಿ ಹೇಗಿರುತ್ತೆ ಅಂತ ನಿಮ್ಗಿನ್ನ ಗೊತ್ತಿಲ್ಲ. ಮುಂದೆ ನಿಮ್ ಕೆರಿಯರ್ಗೆ ಒಳ್ಳೇದಲ್ಲ, ಇದು ತುಂಬಾ ಕೆಟ್ಟದ್ದು. ಸೊ ಯಾರು ತಪ್ಪು ಮಾಡಿದ್ರೋ ನೀವೇ ಒಪ್ಕೊಂಡು ಮುಂದೆ ಬಂದ್ರೆ ತುಂಬಾ ಒಳ್ಳೇದು. ಸತೀಶ್, ಏನ್ ಸುಮ್ಮನೆ ನಿಂತಿದ್ದೀರಾ? ನಿಮ್ದೇ ತಾನೆ ಅಕೌಂಟ್ಸ್ ಡಿಪಾರ್ಟ್ಮೆಂಟ್, ಮಾತಾಡ್ರಿ. ಸರ್, ಪ್ರಾಪರ್ ಅಥಾರಿಟಿ ಹೇಳ್ದಲೆ 1 ಪೈಸೆನೂ ಅಕೌಂಟ್ ಟ್ರಾನ್ಸ್ಫರ್ ಮಾಡೇ ಇಲ್ಲ ಸರ್. ನೀವು, ಆನಂದ್ ಸರ್ ಅಥವಾ ಜಯದೇವ್ ಸರ್ ಹೇಳ್ದಲೆ ಯಾವುದು ನಾವು ಟ್ರಾನ್ಸ್ಫರ್ ಮಾಡೋದೇ ಇಲ್ಲ ಸರ್. ನನ್ನ ನಂಬಿ ಸರ್. ಜೈ, ಇಷ್ಟು ದೊಡ್ಡ ಅಮೌಂಟು ಮಿಸ್ಪ್ಲೇಸ್ ಆಗಿರೋದು ನಿನ್ನ ಗಮನಕ್ಕೆ ಬರಲೇ ಇಲ್ವಾ? ಲಾಸ್ಟ್ ಟೈಮ್ ಆಡಿಟಿಂಗ್ ನೀನೇ ತಂದೋಗಿದ್ದು. ಇಲ್ಲ ಬಿಗ್ ಬ್ರೋ, ಇಲ್ಲ. ಅಲ್ಲ ಬಿಗ್ ಬ್ರದರ್, ನೀನಾಗ್ಲಿ ಆನಂದ್ ಬ್ರೋ ಆಗ್ಲಿ ತುಂಬಾನೇ ಎಕ್ಸ್ಪೀರಿಯನ್ಸ್ಡ್. ನಿಮ್ಗಳ ಗಮನಕ್ಕೆ ಇದು ಬಂದಿಲ್ಲ ಅಂದಮೇಲೆ ನನಗೆ ಹಿಂಟ್ ಸಿಗಕ್ಕೆ ಸಾಧ್ಯ? ಜಗತ್ ಕಿಲಾಡಿ ಪ್ರೂಫ್ ಸಿಗ್ಲಿ ಅವಾಗಿದೆ. ಯು ರೈಟ್. ಮೋಸ ಮಾಡಿದವನು ಬಹಳ ಎಕ್ಸ್ಪೀರಿಯನ್ಸ್ಡ್ ಅಂತ ಕಾಣುತ್ತೆ. ಅವನನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಬಿಗ್ ಬ್ರೋ, ನೀನ್ ಟೆನ್ಷನ್ ಆಗ್ಬೇಡ ಬಿಗ್ ಬ್ರದರ್. ಅವನೆಂತ ಎಕ್ಸ್ಪೀರಿಯನ್ಸ್ ಆಗಿರ್ಲಿ ಅಥವಾ ಖತರ್ನಾಕೆ ಆಗಿರ್ಲಿ, ನಿನ್ನ ಮುಂದೆ ಕರ್ಕೊಂಡ್ಬಂದು ನಿಲ್ಸೋ ಜವಾಬ್ದಾರಿ ನಂದು. ಪಿನ್ ಟು ಪಿನ್ ಡೀಟೇಲ್ಸ್ ನಾನು ಕಲೆಕ್ಟ್ ಮಾಡ್ತೀನಿ. ಜೈ, ಬಿಗ್ ಬ್ರದರ್ ಚಿಲ್, ಕೂಲ್. ನಾನು ಇದೀನಲ್ಲ, ಐ ಹ್ಯಾಂಡಲ್ ದಿಸ್. ಇರ್ರೆಸ್ಪಾನ್ಸಿಬಲ್ ಪೀಪಲ್. ನೋಡಿ, ಇದಕ್ಕೆ ಸಂಬಂಧಪಟ್ಟಿರೋ ಪ್ರತಿಯೊಂದು ಡಾಕ್ಯುಮೆಂಟ್ಸು ನನ್ನ ಚೇಂಬರಲ್ಲಿ ನಾನು ಬರೋಕ್ ಮುಂಚೆ ರೆಡಿ ಆಗಿರ್ಬೇಕು. ಅರ್ಥ ಆಯ್ತಾ? ಹೊಡಿ. ಇವ್ರನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡೋದು? ಬಿಗ್ ಬ್ರದರ್, ಐ ಟೇಕ್ ಕೇರ್ ಆಫ್ ದಿಸ್. ಹಾಂ, ಆನಂದ್ ಬ್ರೋ, ಓಕೆ. ಆನಂದ್, ನೋಡಿದ್ಯಾ ಜಯದೇವ್ಗೆ ಎಷ್ಟು ಜವಾಬ್ದಾರಿ ಬಂದ್ಬಿಟ್ಟಿದೆ? ಭಾಳ ಬುದ್ಧಿವಂತ ಆಗ್ಬಿಟ್ಟಿದೆ. ಈ ಥರದೊಂದು ಇಶ್ಯೂ ಆಗಿದೆ ಅಂತ ಗೊತ್ತಾದ ತಕ್ಷಣ ತಾನೇ ಇನಿಷಿಯೇಟಿವ್ ತಗೊಂಡು ನನಗೆ ಧೈರ್ಯ ಕೊಡ್ತಾ ಇದ್ದಾನೆ. ಐ ಫೀಲ್ ಸೋ ಪ್ರೌಡ್ ಆಫ್ ಇಟ್. ನೋ? ಹಾಂ, ಹೌದು ಗೆಳೆಯ, ನಿನ್ನ ತಮ್ಮ ಬುದ್ಧಿವಂತ. ನಿನ್ನನ್ನೇ ಫೂಲ್ ಮಾಡೋಷ್ಟು ಬುದ್ಧಿವಂತ ಅವನು. ಈಗ ಆಗಿರೋದ್ರಲ್ಲಿ ಅವನ ಪಾಲು ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಅವನು ಏನು ಅನ್ನೋ ಸತ್ಯ ಒಂದಲ್ಲ ಒಂದಿನ ನಿನಗೆ ಗೊತ್ತಾಗೇ ಆಗುತ್ತೆ. ನೀವು ಯಾಕಜ್ಜಿ ಹಾಗೆ ನೋಡ್ತಿದ್ದೀರಾ? ನನ್ನಿಂದ ಏನಾದರೂ ತಪ್ಪಾಯ್ತಾ? ರಾತ್ರಿ ಅಡುಗೆ ಮನೆಯಲ್ಲಿ ಠಣ ಠಣ ಅಂತ ಏನೋ ಸೌಂಡ್ ಆಗ್ತಿತ್ತಲ್ಲ, ಏನದು? ಆಗಲೇ ಹಸುವಾಗ್ತಾ ಇರಲಿಲ್ಲ, ಈಗ ಅದು ನಿಮ್ಗೆ ಹೇಗೆ ಗೊತ್ತಾಯ್ತು? ನನ್ನ ಸರ್ವಿಸ್ ಏನು, ನಿನ್ನ ಸರ್ವಿಸ್ ಏನು? ಈ ಮನೆಯಲ್ಲಿ ಯಾವುದೇ ಮೂಲೆಯಲ್ಲೂ ಒಂದು ಸಣ್ಣ ಸೂಜಿ ಬಿದ್ದರೂ ನನಗೆ ತಕ್ಷಣ ಗೊತ್ತಾಗುತ್ತೆ. ನನ್ನ ಕಣ್ ತಪ್ಪಿಸಿ ಇಲ್ಲಿ ಯಾರೇನು ಮಾಡೋಕ್ಕಾಗಲ್ಲ. ನಿಜ ಹೇಳು, ನೀನು ಮಾಡಿದ ಅಡುಗೆ ಇಷ್ಟ ಆಗಿ ಅವನು ಎಷ್ಟು ಸಲ ಬಡಿಸ್ಕೊಂಡು ತಿಂದ? ನನಗೆ ಗೊತ್ತು, ಹೊಟ್ಟೆ ತುಂಬ ತಿಂದಿರ್ತಾನೆ. ಅವನ ತಾತನ ಥರ ಅವನು ದೊಡ್ಡ ತಿಂಡಿ ಪೋತ. ಹಾಕಿಸ್ಕೊಂಡು ತಿಂದ್ರು. ನೋ ವೇ, ನಾನು ಇದನ್ನು ಒಪ್ಪಲ್ಲ. ಇಷ್ಟೇ ಆಗಿರೋದಕ್ಕೆ ಚಾನ್ಸೇ ಇಲ್ಲ. ಅಯ್ಯಯ್ಯೋ, ನಮ್ಮ ಮಧ್ಯೆ ನಡೆದಿದ್ದ ವಿಷಯ ಗೊತ್ತಾಗೋಯ್ತಾ? ಅಜ್ಜಿ, ಅದಕ್ಕೆ ಸುಳ್ಳು ಹೇಳ್ತಿದ್ರೆ ಅಂತ ನಿಮ್ಗೆ ಅನಿಸ್ತಾ ಇಲ್ವಾ? ಏನೋ ಹೇಳ್ತಾ ಇದ್ಯಾ? ಅಜ್ಜಿ, ಕೆಲವೊಂದು ವಿಚಾರಗಳನ್ನ ಹಾಗೆ ಹೇಳಕ್ಕಾಗಲ್ಲ. ಅದನ್ನ ನೀವೇ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಳ್ಳಿ ಅಜ್ಜಿ. ಅರ್ಥ? ನೀ ಸ್ವಲ್ಪ ಸುಮ್ಮನೆ ಇರಮ್ಮ. ಅಪ್ಪ, ನೀನು ಏನು ಹೇಳ್ತಾ ಇದೆಯೋ ನನಗೊಂದು ಅರ್ಥ ಆಗ್ತಾ ಇಲ್ಲ. ಸ್ವಲ್ಪ ನನಗೆ ಅರ್ಥ ಆಗೋ ರೀತಿ ಹೇಳು. ಅಜ್ಜಿ, ಅದಕ್ಕೆ ಅಣ್ಣ ಫಾರಿನ್ಗೆ ಹೋಗಿ ಬರೋ ತನಕ ನಮ್ಮ ಹತ್ರ ಎಷ್ಟೆಲ್ಲ ಚೆನ್ನಾಗಿ ಮಾತಾಡ್ತಾ ಇದ್ರು.
ಅವ್ನು ಬಂದ್ಮೇಲೆ ನಮ್ಮ ಕಡೆ ತಿರುಗು ನೋಡ್ತಾ ಇಲ್ಲ. ಇನ್ನು ಮುಂದಕ್ಕೆ ಹೇಳೋಕೆ ನನಗೆ ಒಂಥರ ನಾಚಿಕೆ ಆಗುತ್ತೆ ಅಜ್ಜಿ. ನೀವೇ ಅರ್ಥ ಮಾಡ್ಕೊಳ್ಳಿ. ಓ ನನಗೆ ಅರ್ಥ ಆಯ್ತು ಬಿಡು, ಎಲ್ಲ ಅರ್ಥ ಆಯ್ತು. ಸರಿ, ನಮ್ಮ ಗುಂಡು ಫಾರಿನಿಂದ ನಿನಗೆ ಗಿಫ್ಟ್ ತಂದಿದ್ದಾನಲ್ಲ, ಏನ್ ತಂದಿದ್ದಾನೆ? ಅದೇನೂ ಕೊಟ್ಟಿಲ್ಲ ಅಜ್ಜಿ. ಏ ಕಳ್ಳಿ, ನನಗೆ ಗೊತ್ತು, ಸುಳ್ಳು ಹೇಳ್ಬೇಡ. ಅದೇನು ಅಂತ ಹೇಳು. ಹೇಳಿ, ಅದಕ್ಕೆ ನಾವು ಕೇಳಿ ಖುಷಿ ಪಡ್ತೀವಿ. ಅಲ್ಲ, ನಿಜವಾಗ್ಲೂ ಇನ್ನೂ ಕೊಟ್ಟಿಲ್ಲ. ಕೊಟ್ಟಿಲ್ವಾ? ಮತ್ತ್ಯಾಕಂತೆ ಮಧ್ಯರಾತ್ರಿ ಫೋನ್ ಮಾಡಿ ಗಿಫ್ಟ್ ತರ್ತಿದ್ದೀನಿ, ನಿನ್ಗೆ ಯಾವ ಕಲರ್ ಇಷ್ಟ ಅಂತ ಕೇಳಿದ್ದು? ಇರು ಬರ್ಲಿ, ಅವನ್ನೇ ವಿಚಾರಿಸ್ತೆ. ಹಾ, ಬಿಡಬೇಡಿ ಅಜ್ಜಿ, ಅಣ್ಣನ ಸರಿಯಾಗಿ ವಿಚಾರಿಸ್ಕೊಳ್ಳಿ. ನಾನು ಫುಲ್ ಸಪೋರ್ಟ್ ಇದೆ ನಿಮ್ಗೆ. ಪಾಪ ಅದಕ್ಕೆ ಸ್ವೀಟ್, ಅದಕ್ಕೆ ವಿಚಾರಿಸ್ತೀನಿ, ನೋಡ್ತಾ ಇರು. ಅಯ್ಯೋ, ಏನಪ್ಪ ಮಾಡೋದು? ಒಳ್ಳೆ ಗಿಫ್ಟ್ ವಿಷಯನ ಇಟ್ಕೊಂಡು ಕುತ್ಕೊಂಡ್ರಲ್ಲ. ಜಡೆ ಜಡೆ, ನಂಗೆ ಟೆನ್ಷನ್ ಆಗ್ತಾ ಇದೆ ಕಣೋ. ಸರಿ ಗೊತ್ತಾದ್ರೆ ನಾನು ಏನೋ ಮಾಡೋದು. ನೀನು ಹೇಳ್ದೆ ಅಂತ ನಾನು ಅಮೌಂಟ್ನ ಟ್ರಾನ್ಸ್ಫರ್ ಮಾಡಿದ್ದು. ಈಗ ನೋಡಿದ್ರೆ ಅದೆಲ್ಲ ನನ್ನ ತಲೆ ಮೇಲೆ ಬಂದು ಕೂತಿದ್ದೆ. ಭಯ ಆಗ್ತಿದೆ ಕಣೋ ನನಗೆ ಇದನ್ನೆಲ್ಲ ನೆನೆಸ್ಕೊಂಡ್ರೆ. ಏಯ್, ಭಯ ಪಡ್ಕೊಂಡ್ರೆ ಭಯ ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಅದರಿಂದ ಸೊಲ್ಯೂಷನ್ ಸಿಗಲ್ಲ. ವರಿ ಮಾಡ್ಕೋಬೇಡ್ವು, ನಾನು ಇದೀನಿ ತಾನೆ. ಬ್ಯಾಕ್ ಎಂಡಲ್ಲಿ ಇದಕ್ಕೆಲ್ಲ ಅರೇಂಜ್ಮೆಂಟ್ಸು ನಾನು ಮಾಡಿದ್ದೀನಿ. ನಂಗೆ ಇಷ್ಟೆಲ್ಲ ಸಾಲಲ್ಲ ಜಡಿ. ನನ್ನ ಕೆಲಸದಾಗಿದ್ರೆ ನಾನು ಏನೋ ಮಾಡಲಿ. ಆ್ಯಂಡ್ ನನ್ನ ಕಮಿಟ್ಮೆಂಟ್ಸ್ ಎಲ್ಲ ನಿನಗೆ ಚೆನ್ನಾಗೇ ಗೊತ್ತಿದೆ. ನಂಗೆ ಅವೆಲ್ಲ ಗೊತ್ತಿಲ್ಲ. ನೀನೇ ನನ್ನ ಸೇವ್ ಮಾಡ್ಬೇಕು ಕಣೋ. ಡರ್ಪೋಕ್, ಯಾಕೊಂಗೆ ಎದ್ಕೊಂಡು ಸಾಯ್ತಾ ಇದೆಯಾ? ಲವ್, ನೀನು ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಕಣ. ನೀನನ್ನು ಬಿಡ್ಕೊಡ್ತೀನ ನಾನು? ಹೆದರ್ಕೋಬೇಡ್ವೋ. ಅವೆಲ್ಲ ನಂಗೆ ಗೊತ್ತಿಲ್ಲ. ಈಗೇನು ಮಾಡೋದು? ಎನ್ಕ್ವೈರಿ ಅಂತೆಲ್ಲ ಆದರೆ ತುಂಬ ಕಷ್ಟ ಆಗುತ್ತೋ? ಕಷ್ಟ ಆಗುತ್ತೆ ಕಣೋ, ಅದು ನನಗೂ ಗೊತ್ತು. ಆದರೆ ಅದಕ್ಕೆ ಏನು ವ್ಯವಸ್ಥೆ ಬೇಕೋ ನಾನು ಆಗಲೇ ಅದನ್ನು ಮಾಡಿದ್ದೀನಿ. ಏನು ಹೇಳ್ತಾ ಇದೆಯೋ? ಈ ಟ್ರಾನ್ಸಾಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಏನೇನು ಮೇಲ್ಸ್ಗಳಿತ್ತೋ ಅದನ್ನೆಲ್ಲ ನಾನು ಡೈರೆಕ್ಟಾಗಿ ಸರ್ವರಲ್ಲೇ ಡಿಲೀಟ್ ಮಾಡಿಸಿದ್ದೀನಿ. ಅಪಾನ್ ದ್ಯಾಟ್ ಇನ್ನೇನಿದ್ರು ಕಾಲ್ ರೆಕಾರ್ಡಿಂಗ್ಸ್ ಅಥವಾ ಕಾಲ್ ಡೀಟೇಲ್ಸ್ ಇದ್ರ ಬಗ್ಗೆ ಇದರಲ್ಲಿ ಹ್ಯಾಕರ್ಸು ಉಳಿದಿರೋದು ಲಾಗ್ ಬುಕ್. ಗೆಳೆಯ, ನಮ್ಮ ಸಿಸ್ಟಮಲ್ಲಿದ್ದ ಅಕೌಂಟ್ಸ್ ಟ್ರಾನ್ಸ್ಫರ್ ಡೀಟೇಲ್ ಫೈಲ್ ಎಲ್ಲ ಕರಪ್ಟ್ ಆಗಿಬಿಟ್ಟಿದೆ ಕಣ. ರಿಕವರ್ ಮಾಡೋಕ್ಕೆ ಅಂತ ಹೇಳಿದ್ದೀನಿ, ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಇಟ್ಸ್ ಕ್ವೈಟ್ ಡಿಫಿಕಲ್ಟ್. ಏನು ಅನ್ನೋದಿದು? ಎಲ್ಲ ಕಡೆಯಿಂದ ಇಷ್ಟೊಂದು ಇಂಟೆಲಿಜೆಂಟ್ ಆಗಿ ನೀಟಾಗಿ ಪ್ಲ್ಯಾನ್ ಮಾಡಿ ಫ್ರಾಡ್ ಮಾಡಿದ್ದಾನೆ ಅಂದರೆ ಇಟ್ಸ್ ಅನ್ಬಿಲೀವಬಲ್. ಬಟ್ ನಾನು ಈ ಟ್ರಾನ್ಸ್ಫರ್ ಡೀಟೇಲ್ಸ್ ಎಲ್ಲ ಒಂದು ಲಾಗ್ ಬುಕ್ಕಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳಿದ್ನಲ್ಲ, ಅದಾದ್ರೂ ಇರಬೇಕಲ್ಲ? ಅದಿದೆ, ಅದನ್ನು ಅಕೌಂಟೆಂಟ್ಗೆ ತರಕ್ಕೆ ಹೇಳಿದ್ದೀನಿ. ಅದರಲ್ಲಿ ಎಲ್ಲ ಡೀಟೇಲ್ಸು ಇದ್ದೇ ಇರುತ್ತೆ. ಕಳ್ಳ ಖಂಡಿತವಾಗ್ಲೂ ಸಿಕ್ಬಿಡ್ತಾನೆ. ಯಾರು ಅಂತ ನನಗೆ ಗೊತ್ತಾಗಬೇಕು. ಅಲ್ಲಿ ತನಕ ನನಗೆ ನೆಮ್ಮದಿರಲ್ಲ. ಡೇ ಟು ಡೇ ಏನೇನಾಗಿರುತ್ತೋ ಪ್ರತಿಯೊಂದು ಅದರಲ್ಲಿ ಎಂಟ್ರಿ ಆಗಿರುತ್ತೆ. ಈಗ ನೀನೇನು ಮಾಡ್ತೀಯ ಅಂದರೆ ರೀಸೆಂಟ್ ಹುಡುಗನ ಥರ ಹೋಗಿ ಆ ಲಾಗ್ ಬುಕ್ನ ಕಿಡ್ನಾಪ್ ಮಾಡ್ಕೊಂಡು ಬಾ. ಅದಕ್ಕೆ ನಾನು ಆ ಲಾಗ್ ಬುಕ್ಕು ಈ ಪ್ರಪಂಚದಲ್ಲೇ ಇರಲಿಲ್ಲ ಅನ್ನಿಸ್ಬಿಡ್ತೀನಿ. ಸೊ ದ್ಯಾಟ್ ಬರೀ ನಮ್ಮ ಅಣ್ಣ ಮಾತ್ರ ಅಲ್ಲ, ಕಂಪನಿಯಲ್ಲಿ ಯಾರಿಗೂ ಒಂದು ಚಿಕ್ಕ ಸ್ಮೆಲ್ಲು ಬರಲ್ಲ. ಓಕೆ ಚೇಡಿ, ಅದೊಂದಂದ್ರೆ ನಾವು ಪಕ್ಕ ಸೇಫ್ ಅಲ್ವಾ? ಹ್ಞೂ ಕಣ, 100% ನಾವಿಬ್ರು ಸೇಫ್. ಹೋಗು ತಗೊಂಬ. ಥ್ಯಾಂಕ್ ಯು ಚೇಡಿ, ಈಗಲೇ ಹೋಗಿ ತೊಗೊಂಬರ್ತೀನಿ. ಹೆದ್ರು ಪುಕ್ಲ, ಹೆದರ್ಕೊಂಡು ಸಾಯ್ತಾನೆ ಮಾಡಿರೋ ಒಂದು ಚಿಕ್ಕ ತಪ್ಪಿಗೆ. ಆದರೆ ನಾನು ಜೇಡಿ ಹುಡ್ತಾಗಿಂದ ಮಾಡ್ಕೊಂಬಂದಿರೋದೆಲ್ಲ ಬರೀ ತಪ್ಪುಗಳೇ. ಆದರೆ ಯಾವುದಕ್ಕೂ ಯಾವತ್ತೂ ಹೆದರ್ಕೊಂಡವನಲ್ಲ. ಅದೇ ಈ ಜೇಡಿ ಪಾಲಿಸಿ. ಸತೀಶ್, ಸಿಕ್ತಾ ಬುಕ್ಕು? ಅದರಲ್ಲೆಲ್ಲ ಡೀಟೇಲ್ಸ್ ಇದೆ ತಾನೆ? ಯಾರು ಅಂತ ಗೊತ್ತಾಯ್ತಾ? ಬುಕ್ ಅಲ್ರಿ? ಬುಕ್ ತರ ಕೇಳಿದ್ನಲ್ಲ, ಎಲ್ಲಿ ಬುಕ್ಕು? ಸರ್ದು ರೇ, ಬುಕ್ ಅಲ್ರಿ? ಸರ್, ಅದು ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ಸರ್.
ಹೋ ರೀ ಮೊದಲೇ ನಾವು ಟೆನ್ಷನಲ್ಲಿದ್ದೀವಿ, ಮತ್ತೆ ಟೆನ್ಷನ್ ಜಾಸ್ತಿ ಮಾಡಬೇಡಿ. ಏನಾಯ್ತು ಹೇಳಿ. ಸರ್ ಬುಕ್ ಸಿಗ್ತಾ ಇಲ್ಲ ಸರ್. ರೀ ಏನ್ರಿ ಹೇಳ್ತಾ ಇದ್ದೀರಾ? ಸರಿಯಾಗಿ ನೋಡಿದ್ರಿ ತಾನೇ? ಸರ್ ಸರಿಯಾಗಿ ನೋಡಿದೆ ಸರ್, ಅಲ್ಲೆಲ್ಲೂ ಬುಕ್ ಸಿಗ್ತಾ ಇಲ್ಲ ಸರ್. ರೆಸ್ಪಾನ್ಸಿಬಿಲಿಟಿ ಇಲ್ವಾ ಅನ್ನೋದಿವ್ರಿಗೆ? ಏನು ಕೆಲಸ ಮಾಡ್ತೀರಿ ನೀವು? ರೀ ಸಿಕ್ಕಿಲ್ಲ ಅಂದ್ರೆ ಏನ್ರಿ ಅರ್ಥ? ಅದಕ್ಕೇನು ಕಾಲ್ ಬಂದು ಓಡೋಯ್ತಾ ಇಲ್ಲ ರೆಕ್ಕೆ ಬಂದು ಹಾರ್ಕೊಂಡು ಹೋಯ್ತಾ? ಸರಿಯಾಗಿ ಹೇಳ್ರಿ. ಸರ್ ಏನೋ ಗೊತ್ತಾಗ್ತಾ ಇಲ್ಲ ಸರ್. ಆ ಬುಕ್ ಬೆಳಗ್ಗೆ ಅಲ್ಲೇ ಇತ್ತು ಸರ್, ಎಂಟ್ರಿ ಕೂಡ ಮಾಡಿದೆ ಸರ್. ಈಗ ನೋಡಿದ್ರೆ ಅಲ್ಲಿ ಇಲ್ಲ ಸರ್. ಜಡಿ ಬಾರೋ 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 ಬಾರೋ, ಸೂಪರ್. ನಮಗಿದ್ದಿದ್ದು ಒಂದೇ ಒಂದು ಥ್ರೆಟ್ಟು ಅಂದ್ರೆ ಅದು ಈ ಬುಕ್ಕು. ಹೀಗೆ ಹರಿದು ಈ ತರ ಶೆಡ್ಡರ್ ಅಲ್ಲಿ ಹಾಕಿದ್ವಿ ಅಂತಂದ್ರೆ ನಮ್ಮ ಹಿಡಿಯೋರು ಇನ್ ಯಾರೋ ಇದ್ದಾರೆ ಈ ಪ್ರಪಂಚದಲ್ಲಿ. ಹಾ ಟಾಟಾ ಬಾಯ್. ಪೇಪರ್ನ ಶೆಡ್ ಮಾಡೋದು ವರ್ಲ್ಡ್ಸ್ ಮೋಸ್ಟ್ ಸ್ಯಾಟಿಸ್ಫೈಯಿಂಗ್ ಜಾಬ್ ಅನ್ಸುತ್ತೆ ಅಲ್ಲ, ಏನಂತ? ಪೇಪರ್ ಒಂದೊಂದಾಗೆ ಕ್ರಶ್ ಆಗ್ತಿರೋದು ನೋಡ್ತಾ ಇದ್ರೆ ಏನೋ ಒಂಥರ ಖುಷಿ. ನೋಡು, ಮತ್ತೆ ಕೇಳ್ತಾ ಇದ್ದೀನಿ, ನಾವು ಪಕ್ಕ ಸೇಫ್ ತಾನೆ? ಏಯ್, ಯಾವತ್ತು ತಪ್ಪು ಮಾಡಬಾರ್ದು, ಮಾಡಿದ್ರೆ ಅದನ್ನ ಸಿಗಾಕೊಳ್ಳೋ ತರ ಮಾಡಬಾರ್ದು. ಎವಿಡೆನ್ಸ್ ಎಲ್ಲ ಸ್ಕ್ವಾಶ್ ಮಾಡ್ತಾ ಇದೀವಿ ತಾನೆ, ಮತ್ತೆ ಯಾಕೆ ಟೆನ್ಷನ್? ನಾವ್ ಯಾವ್ದೇ ಕಾರಣಕ್ಕೂ ತಗ್ಲಾಕೊಳ್ಳಲ್ಲ. ಚೆಲ್ ನೋಡ, ನೀನು ನಾನು ಏನು ಗೊತ್ತಿಲ್ಲದೆ ಇರುವಂತ ಇನ್ನೋಸೆಂಟ್ ಮಕ್ಕಳು, ಅರ್ಥ ಆಯ್ತಾ? ಬಿಹೇವ್. ಆ ಕ್ಯಾಬ್ದು ಬಿಗ್ ಸ್ಕ್ರೀನ್ ಮಾಡಿ. ಇವನಾ ಗೆಳೆಯ? ಇವನು ಜಯದೇವ್ ರೆಕಮೆಂಡ್ ಮೇಲೆ ತಾನೇ ಅಪಾಯಿಂಟ್ ಆಗಿದ್ದು. ಎಂಥ ಕೆಲಸ ಮಾಡ್ತಿದ್ದಾನೋ? ಇವನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ವ ಗೆಳೆಯ? ಇವ್ ನಂಬಿದ್ದು ನಮ್ಮ ತಪ್ಪು. ಎಲ್ಲಿ ಹೋಗ್ತಾ ಇದ್ದಾನೆ ನೀನು? ಜಯದೇವ್ ಕ್ಯಾಬಿನ್ಗೆ ಹೋಗ್ತಾ ಇದ್ದಾನೆ ಗೆಳೆಯ. ಜಸ್ಟ್ ಈಗ ತಾನೇ ಹೋಗಿದ್ದಾನೆ. ಏನು ಮಾಡ್ತಾನೆ ನೋಡಪ್ಪ. Hey, no tension. Smile. Nagar, nagar. ಗೆಳೆಯ, ಆ ಸತೀಶ್ಗೆ ಎಲ್ಲ ಗೊತ್ತಿರುತ್ತೆ ಕಣೋ. ಲಾಗ್ ಬುಕ್ ಸಿಕ್ಬಿಟ್ರೆ ಕಳ್ಳ ಖಂಡಿತ ಸಿಕ್ಕಾಕೋತಾನೆ. ಬ್ಲಡಿ ಎವಿಡೆನ್ಸ್. ಆದ್ರೆ ಈಗ ಎಲ್ಲ ಪೀಸ್ ಪೀ. ನನ್ನ ವಿರುದ್ಧ ಯಾರೇ ನಿಂತರು ಅವ್ರ ಗತಿನೂ ಇದೇ ತರ. ಪೀಸ್ ಪೀಸ್.